ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ಮೇಡಮ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನು ಆ್ಯಕ್ಚುಲಿ ಮಾತಾಡಿಸ್ಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ನನಗೆ ಮೇನಾಗಿ ನಿಮ್ಮ ವಾಯ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮ ವಾಯ್ಸ್, ಆ ಬೇಸ್ ವಾಯ್ಸ್ ಆಗಿರ್ಬೋದು, ನಂಗೆ ತುಂಬಾ ಇಷ್ಟ. ಧನ್ಯವಾದಗಳು. ಸೊ ಕೇಳಿ ಎಸ್ ಇನ್ನೇನು ಏಪ್ರಿಲ್ 30ಕ್ಕೆ ಬರೋದಕ್ಕೆ ಸಿದ್ಧ ಆಗಿದೆ. ಹೌದು. ಸೊ ನನಗೆ ಕೇಳಿ ಅಂದಿದ ತಕ್ಷಣ ಇದು ಒಂದು ಅಂದರೆ ಈ ಹೆಸರೇ ಆ್ಯಕ್ಚುಲಿ ನಾವು ಟ್ರೈಲರ್ನಲ್ಲಿ ನೋಡಿದಾಗ ಒಂದು ಹೆಸರಿನಲ್ಲೇ ಒಂದು ವ್ಯಕ್ತಿಗಿಂತ ಒಂದು ದೊಡ್ಡದಾಗಿ ಕಾಣಿಸುತ್ತೆ ನಮಗೆ. ಇದು ಬೇಸಿಕಲಿ ಒಂದು ವ್ಯಕ್ತಿಯ ಕಥೆನಾ ಅಥವಾ ಒಂದು ಹೆಸರೇ ಮಿತ್ತಾಗಿ ರೂಪುಗೊಳ್ಳೋ ಜರ್ನಿನ ಏನು ಅಂತ? ಅದರದ್ದು ಕ್ಲಾರಿಟಿ ನಿಜ ಹೇಳಬೇಕು ಅಂತ ಅಂದರೆ ನನಗೂ ಕೂಡ ಇಲ್ಲ. ಏನಾಗುತ್ತೆ ಅಂತಂದರೆ ಈ ರೀತಿ ದೊಡ್ಡ ಮಟ್ಟದ ಒಂದು ಸಿನಿಮಾವನ್ನು ಮಾಡಬೇಕಾದ್ರೆ ನಮಗೆ ನಮ್ಮ ಸುತ್ತಮುತ್ತಲಿನ ಸೀನ್ಗಳು, ನಮಗೆ ಸಂಬಂಧಪಟ್ಟ ಕಥೆಗಳು, ಇದರಲ್ಲಿ ಸುಮಾರು ಟ್ರ್ಯಾಕ್ಗಳು ಹೋಗುತ್ತೆ. ಈಗ ಪ್ರೇಮ್ ಸರ್ ಅಂತಂದರೆ ನಾವು ಅದನ್ನು ನಿರೀಕ್ಷಿಸಬಹುದು. ಹೌದು. ಅವರು ಯಾವುದನ್ನು ಸುಮ್ಮನೆ ಸರ್ವೇ ಸಾಮಾನ್ಯವಾಗಿ ಮಾಡಿರುವಂಥ ಕೆಲಸ ಅಲ್ಲ. ಅದು ಬಹಳಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಅವರು ಒಂದು ಸಿನಿಮಾವನ್ನು ಮಾಡಿರ್ತಾರೆ. ಹಾಗೆ ಬಹಳಷ್ಟು ಬೇರೆ 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 ಕಥೆಗಳು, ಬೇರೆ ಬೇರೆ ಟ್ರ್ಯಾಕ್ಗಳು ಎಲ್ಲದು ಇರೋದ್ರಿಂದ ನನಗೆ ಗೊತ್ತಿರೋದು ನನ್ನ ಸುತ್ತಮುತ್ತ ಏನು ನಡೆಯುತ್ತೆ ಅಷ್ಟು ಮಾತ್ರ. ಸೊ ಹಾಗಾಗಿ ಸಂಪೂರ್ಣ ಮಾಹಿತಿ ನನಗೂ ಗೊತ್ತಿಲ್ಲ. ಓಕೆ. ಯಮುನಾ ಮೇಡಮ್, ಇವಾಗ ಕೇಳಿ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಕುರಿತಾಗಿ ನೀವು ಈ ಪ್ರಾಜೆಕ್ಟ್ ಹೇಗೆ ಬಂದರೆ, ಪ್ರೇಮ್ ಸರ್ ನಿಮ್ಮನ್ನು ಯಾವ ರೀತಿ ಅಪ್ರೋಚ್ ಮಾಡಿದ್ರು, ಸೊ ಈ ಒಂದು ಪಾತ್ರಕ್ಕೆ ನಿಮ್ಗೆ ಏನು ಎಲಿಮೆಂಟ್ ತುಂಬ ಕನೆಕ್ಟ್ ಆಯಿತು? ನನ್ನ ಅದೃಷ್ಟ ಅಂತ ಹೇಳಬೇಕು. ನಾನು ಬಿಗ್ ಬಾಸಿಂದ ಒಂದೇ ವಾರಕ್ಕೆ ಹೊರಗಡೆ ಬಂದಿದ್ದು 3ನೇ ವಾರಕ್ಕೆ ಇಲ್ಲಿ ಕರೆದ್ರು ಕೇಳಿ ಸಿನಿಮಾಗೆ. ಅದು ಎಷ್ಟು ಸಮಾಧಾನ ಆಯಿತು ಅಂದರೆ ಇದೇ ಕಾರಣಕ್ಕೆ ನಾನು ಅಲ್ಲಿಂದ ಬೇಗ ಹೊರಗೆ ಬಂದೇನೋ ಅನ್ನೋಷ್ಟು ಸಂತೋಷ ಆಯಿತು. ಯಾಕೆ ಅಂತಂದರೆ ಪ್ರೇಮ್ ಸರ್ ಅವರ ಚಲನಚಿತ್ರದಲ್ಲಿ ನಟಿಸ್ಬೇಕು ಅಂತ ಅಂದರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಯಾಕೆ ಅಂತಂದರೆ ಅವರು ಪ್ರತಿಯೊಂದು ಪಾತ್ರಕ್ಕೂ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ನಿಮ್ಮನ್ನು ಅವ್ರ ಒಂದು ಪಾತ್ರ ಕರೆದ್ರು ಅಂತ ಅಂದರೆ ಸುಮ್ಮನೆ ಕರೆದಿರಲ್ಲ. ಅವ್ರ ಮನಸ್ಸಿನಲ್ಲಿ ಈ ಪಾತ್ರಕ್ಕೆ ಇದು ಹೊಂದುತ್ತೆ, ಇದು ಚೆನ್ನಾಗಿರುತ್ತೆ ಅಂತ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮನ್ನು ಅವರು ಅಪ್ರೋಚ್ ಮಾಡಿರ್ತಾರೆ. ಸೊ ಹಾಗಾಗಿ ಅಲ್ಲಿಂದ ಕರೆ ಬಂದಾಗ, ಅವರ ತಂಡದಿಂದ ನನಗೆ ಕರೆ ಬಂದಾಗ ಬಹಳ ಸಂತೋಷದಿಂದ ನಾನು ಒಪ್ಕೊಂಡೆ. ಇನ್ಫ್ಯಾಕ್ಟ್ ಏನು ಪಾತ್ರ, ಏನು ಪ್ರಾಮುಖ್ಯತೆ ಇದೆಯಾ, ಹೇಗೆ ಎತ್ತ ಏನು ಕೇಳದೆ, ಯಾಕಂದರೆ ಪ್ರೇಮ್ ಸರ್ ಅಂತ ಅಂದಮೇಲೆ ನನಗೆ ಗೊತ್ತಿತ್ತು ಅದರಲ್ಲೂ ತಾಯಿ ಪಾತ್ರಕ್ಕೆ ಅವರು ಜೀವ ತುಂಬಿರ್ತಾರೆ. ಹೌದು. ಸೊ ಹಾಗಾಗಿ ಇದರಲ್ಲಿ ಖಂಡಿತ ಒಂದು ಅಂಶ ಇದ್ದೇ ಇರುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಬಹಳ ಖುಷಿಯಾಗಿ ನಾನು ಈ ಪಾತ್ರನ ಒಪ್ಕೊಂಡೆ. ಅದಕ್ಕೆ ತಕ್ಕನಾಗೆ ಅಷ್ಟೇ ತುಂಬ ಸೊಗಸಾಗಿ ಮೂಡಿ ಬಂದಿರುವಂತಹ ಒಂದು ಪಾತ್ರ. ಹೌದು, ನೀವು ಹೇಳ್ದಂಗೆ ಪ್ರೇಮ್ ಸರ್ ಅಂದರೆ ಆ್ಯಕ್ಚುಲಿ ಅಂದರೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಫೈನೆಸ್ಟ್ ಫಿಲಮ್ ಮೇಕರ್ ಅಂತ ನಾವು ಅವ್ರನ್ನ ಆ್ಯಕ್ಚುಲಿ ಹೇಳ್ಬೋದು. ಬಿಕಾಸ್ ಒಂದು ಮಾಸ್ ಎಲಿಮೆಂಟ್ಸ್ಗಳು ಅವರ ಸಿನಿಮಾಗಳಲ್ಲಿ ಆಬ್ವಿಯಸ್ಲಿ ಇರುತ್ತೆ. ಜೊತೆಗೆ ಟೆಕ್ನಿಕಲ್ ಕ್ರಾಫ್ಟ್ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡುವಂಥದ್ದು, ಎಮೋಷನ್ನು, ಹಾಗೆಯೇ ಜೊತೆಗೆ ಅವರು ಸ್ಟಾರ್ ಕಾಸ್ಟ್ ಅವ್ರು ಸೆಲೆಕ್ಟ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅಂದರೆ ಪ್ರತಿಯೊಂದು ಒಂದು ಆಯಾಮದಲ್ಲೂ ಕೂಡ ಒಂದು ಪರ್ಫೆಕ್ಷನನ್ನು ಹುಡುಕುವಂತಹ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಇವಾಗ ಸಾಮಾನ್ಯವಾಗಿ ಒಂದು ಮಾತಿದೆ ಮೇಡಮ್, ಒಂದು ಫಿಲಮ್ ಮೇಕರು 100% ಅವ್ರಿಗೆ ವಿಷನ್ ಇದ್ದರೆ 75% ಆಫ್ ದ ವಿಷನ್ ಅದನ್ನು ತೆರೆ ಮೇಲೆ ತಂದರೆ ಆ ಫಿಲಮ್ ಮೇಕರ್ ಗೆದ್ದ ಹಾಗೆ. ಪ್ರೇಮ್ ಸರ್ ವಿಚಾರದಲ್ಲಿ ಪ್ರಾಬಬ್ಲಿ 100 ತರ್ತಾರೆ ಅಂತ ನಮ್ಗೆ ಅನಿಸುತ್ತೆ. ಖಂಡಿತ. ಈಗ ನೀವು ಹೇಳಿದ ಹಾಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಪ್ರೇಮ್ ಸರ್ ಅವ್ರದ್ದು ಯಾಕೆ ತುಂಬ ಇಷ್ಟ ಆಗುತ್ತೆ ಅಂತಂದರೆ ಅವರು ನಮ್ಮ ಗ್ರಾಮೀಣ ಭಾಷೆ, ಗ್ರಾಮೀಣ ಅಭ್ಯಾಸಗಳು, ಊಟ ತಿಂಡಿ ಆಗಬಹುದು, ನೇಟಿವಿಟಿ ಏನಿದೆ ಆ ಗ್ರಾಮೀಣದ್ದು, ಅದೆಲ್ಲದನ್ನು ತುಂಬ ಹೆಮ್ಮೆಯಿಂದ ಪೋರ್ಟ್ರೇ ಮಾಡಿರ್ತಾರೆ ಅವರ ಚಲನಚಿತ್ರಗಳಲ್ಲಿ. ಈಗ ಹಾಡುಗಳೇ ನೋಡಿ, ಅದರಲ್ಲಿ ಜಾನಪದ ತರಲೇಬೇಕು ಅವರು. ಪ್ರತಿಯೊಂದು ಸಿನಿಮಾದಲ್ಲೂ ನೋಡಿ ತಾಯಿ ಎಮೋಷನ್ಸ್ ಇರುವಂಥದ್ದು, ಜಾನಪದ ಸಾಹಿತ್ಯ ಇರುವಂಥದ್ದು, ತಮ್ಮ ಜೋಡೆ ತೂಕಣೋ ಆಗಿರ್ಬೋದು ಎಲ್ಲ. ಅವಾಗ ಏನಾಗುತ್ತೆ, ನಮಗೆ ಕರ್ನಾಟಕದವರಾಗಿ, ಕನ್ನಡದ ಮಣ್ಣಿನವರಾಗಿ ಏನಾಗುತ್ತೆ, ಅದ್ರ ಜೊತೆ ನಾವು ಹೊಂದ್ಕೋತೀವಿ. ನಮ್ಮ ಸಿನಿಮಾ ಇದು, ಹೌದೌದು, ನನಗೆ ಗೊತ್ತಿರೋಂಥ ಸಿನಿಮಾ, ನಾನು ಒಬ್ಳು ಅದರಲ್ಲಿ ಅನ್ನೋ ಭಾವನೆ ಪ್ರತಿಯೊಬ್ಬ ವೀಕ್ಷಕನಿಗೆ ಬರುವಂತಹ ಒಂದು ಎಮೋಷನ್ಸ್ನ ಇಟ್ಟಿರ್ತಾರೆ ಪ್ರೇಮ್ ಸರ್. ಹೌದು. ಸೊ ಹಾಗಾಗಿ ಇದ್ರಲ್ಲಿ ಅದನ್ನ ಎದ್ದು ಕಾಣುತ್ತೆ ಈ ಸಿನಿಮಾದಲ್ಲೂ ಕೂಡ. ಆ ನೇಟಿವಿಟಿ ಅನ್ನೋದು, ನಮ್ಮ ಗ್ರಾಮೀಣತನ, ನಮ್ಮ ಕನ್ನಡತನ, ನಮ್ಮ ಒಂದು ಅಭ್ಯಾಸಗಳು, ಆಚಾರ ವಿಚಾರಗಳನ್ನ ಅದು ಪ್ರೇಮ್ ಸರ್ ಅವರ ಸಿನಿಮಾದಲ್ಲಿ ಖುಷಿಯಿಂದ ನೋಡಬಹುದು, ಕಾಯುವಂತಹ ಒಂದು ಅಂಶ. ಬಿಕಾಸ್ ಮಾಸ್ ಆಡಿಯನ್ಸ್ಗಳಿಗೆ ಆಬ್ವಿಯಸ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗಳು ಇಟ್ಟಿರ್ತಾರೆ. ಹಾಗೆಯೇ ಇವಾಗ ನಮಗೆ ಅಂದರೆ ಆಸ್ ಅನ್ ಆಡಿಯನ್ಸ್ ಇವಾಗ ನಾವು ನೋಡ್ತಾ ಇದ್ದೀವಿ ಅಂದಾಗ ನಮಗೆ ಕನೆಕ್ಟ್ ಆಗಬೇಕು ಅಂದರೆ ಅಂದರೆ ಆ ರೂಟ್ಗೂ ಕೂಡ ಅವ್ರು ಇಳಿತಾರೆ. ಖಂಡಿತ. ಹಾಗೆಯೇ ಇವಾಗ ಅವರ ಒಂದು ನಾವು ಫಿಲ್ಮಿ ಜರ್ನಿ ನಾವು ಆ್ಯಕ್ಚುಲಿ ನೋಡೋದಾದ್ರೆ ಈ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಈ ತಾಯಿ ಎಲಿಮೆಂಟು ಇದ್ದೇ ಇರುತ್ತೆ. ತಾಯಿ ಎಮೋಷನನ್ನು ಅವರು ತೆರೆ ಮೇಲೆ ತರುವಂಥದ್ದು. ಸೊ ಈ ಸಿನಿಮಾದಲ್ಲಿ ಟ್ರೇಲರ್ ನೋಡಿದಾಗ ನನಗೇನು ಅನ್ನಿಸ್ತು ಅಂದರೆ ಅಣ್ಣ ತಮ್ಮಂದಿರ ಒಂದು ಎಮೋಷನ್ ಇಟ್ಟಿರ್ಬೋದಾ ಅಂತ ಒಂದು ನನಗೆ ಅನ್ನಿಸ್ತು. ಒಂದು ಹಿಂಟ್ ಕೊಟ್ಟಿದ್ದಾರೆ, ತಮ್ಗೇನಾದರೂ ಗೊತ್ತಿದ್ರೆ ಹೇಳ್ಬೋದು.
ಇದ್ರ ಕುರಿತಾಗಿ. ನಾ ಹೇಳಿದಾಗೆ ನನ್ನ ಟ್ರ್ಯಾಕ್ ಅಷ್ಟೇ ನನಗೆ ಗೊತ್ತಿರೋದ್ರಿಂದ ಬೇರೆ ಟ್ರ್ಯಾಕ್ ಬಗ್ಗೆ ನನಗೂ ಎಷ್ಟು ಕುತೂಹಲ ಇದೆ ಅಂತಂದ್ರೆ, ಈಗ ವೀಕ್ಷಕರಾಗಿ ಎಲ್ಲರೂ ಹೇಗೆ ಕಾಯ್ತಾ ಇದ್ದೀರೋ ಅಷ್ಟೇ ನಾವು ಕಲಾವಿದರಾಗಿ ನಾವು ಕಾಯ್ತಾ ಇದ್ದೀವಿ. ಯಾಕಂತಂದ್ರೆ ನಮ್ಗೆಲ್ರಿಗೂ ನಮ್ಮ ಟ್ರ್ಯಾಕ್ ಅಷ್ಟೇ ಗೊತ್ತು, ಬೇರೆ ಏನ್ ಟ್ರ್ಯಾಕು ಕಥೆ ಏನು ಸತ್ಯವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ನಾವು ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇವಾಗ ಆಕ್ಚುಲಿ ದ ಶೋ ಮ್ಯಾನ್ ಪ್ರೇಮ್ ಸರ್ದು ಒಂದು ಸ್ಟೈಲು ಇವತ್ತಿಂದಾನೇ ಪ್ರಸ್ತುತ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಪ್ರೇಮ್ ಸ್ಟೈಲ್ ಅಂದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಇವಾಗ ಈ ಸಿನಿಮಾದಲ್ಲಿ ನೀವು ಕಂಡಂತೆ ಮೇಡಮ್, ಇವಾಗ ಅವರ ಒಂದು ಸಿಗ್ನೇಚರ್ ಎಲಿಮೆಂಟ್ಸನ್ನು ಉಳಿಸ್ಕೊಂಡು ಬೇರೆ ಯಾವುದಾದ್ರೂ ಹೊಸ ಎಕ್ಸ್ಪೆರಿಮೆಂಟನ್ನು ಪ್ರಯೋಗ ಮಾಡಿದಾರಾ ಏನು ಕತೆ? ನಾನು ಪ್ರೇಮ್ ಸರ್ ಅವರ ಸಿನಿಮಾಗಳನ್ನೆಲ್ಲ ನೋಡಿದ್ದೀನಿ, ಕೆಲಸ ಮಾಡಿರೋದು ಇದೆ ಮೊದಲು. ಅವ್ರು ಕೆಲಸ ಮಾಡೋ ರೀತಿ ಬಿಡಿ ಅದ್ಭುತ. ಆ ಶಕ್ತಿಯ ಇದು ಎಲ್ಲಿಂದ ಉತ್ಸಾಹ, ಆ ದೇವರು ಹಾಗೆ ಇಟ್ಟಿರ್ಲಿ, ಅವ್ರನ್ನ ಅಷ್ಟೇ ಚೆನ್ನಾಗಿ ಇಟ್ಟಿರ್ಲಿ, ಅದೆಲ್ರಿಗೂ ಹರಡುತ್ತೆ. ಇಡೀ ಸೆಟ್ಟಲ್ಲೇ ಎಲ್ರಿಗೂ ಹೇಗಿರುತ್ತೆ ಅಂದ್ರೆ ಊಟ ತಿಂಡಿ ನಿದ್ದೆ ಎಲ್ಲ ಮರ್ತೋಗ್ಬಿಡ್ಬೇಕು, ಸುಸ್ತು ಏನೋ ಅನ್ನೋದು ಮರ್ತೋಗ್ಬಿಡ್ಬೇಕು, ಆ ರೀತಿಯಾದಂಥ ಒಂದು ಚಿಲುಮೆ ಅವರು. ಹಾಗಾಗಿ ನಾನು ಮೊದಲನೇ ಸಲ ಕೆಲಸ ಮಾಡೋದ್ರಿಂದ ಬಹಳಷ್ಟು ಕಲಿಕೆ ಅನ್ನೋದು ಭಾಳ ನಾನು ಕಲ್ತ್ಕೊಂಡೆ ಅವರಿಂದ. ಶಿಸ್ತು, ಆಮೇಲೆ ಸಮಯ ಪಾಲನೆ, ಅದೆಲ್ಲ ಅಪ್ಪ ಓ ಗಾಡ್ ಅಮೇಝಿಂಗ್ ಅವರು ಸರ್ ಮಾತ್ರ. ಇನ್ನು ಅವರ ಕೆಲಸ ಈ ಸಿನಿಮಾದಲ್ಲಿ ಖಂಡಿತವಾಗಿಯೂ ತುಂಬಾ ಎಲಿಮೆಂಟ್ಸ್ ಇರುತ್ತೆ. ಹೊಸತನ ಅನ್ನೋದು, ಹೊಸ ಇದು ತುಂಬಾನೇ ಇರುತ್ತೆ ಈ ಸಿನಿಮಾದಲ್ಲಿ. ಯಾಕಂತಂದ್ರೆ ನೀವೇ ತಾರಾ ಬಳಗ ನೋಡಿದೀರಾ. ಹೌದೌದು, ಆಮೇಲೆ ಎಲ್ಲರೂ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರಿಗೇನೋ ಒಂದು ಚೂರು ಪರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಅವರ ತಕ್ಕನಾಗೆ ಕೊಡಬೇಕಾಗತ್ತೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕಥೆನ ಅಷ್ಟು ಒಂದು ದೊಡ್ಡ ರೇಂಜಲ್ಲಿ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ತುಂಬಾ ಪ್ರತಿಭೆ ಇರಬೇಕು, ಧೈರ್ಯ ಇರಬೇಕು, ಅನುಭವ ಇರಬೇಕು, ಎಲ್ಲವೂ ಪ್ರೇಮ್ ಸರ್ ಅಲ್ಲಿದೆ. ಹಾಗಾಗಿ ಅದ್ಭುತವಾದ ಒಂದು ಚಲನಚಿತ್ರವನ್ನ ನಮ್ಮ ಕನ್ನಡಿಗರ ಮುಂದೆ ಇಟ್ಟಿದ್ದಾರೆ. ಗೆದ್ದೇ ಗೆಲ್ಲುತ್ತೆ, ಅದರಲ್ಲಿ ಸಂಶಯನೇ ಇಲ್ಲ. ನಾವು ಆ್ಯಕ್ಚುಲಿ ಸಂಜಯ್ ದತ್ ಸರ್ನ ಕೆಲವೊಮ್ಮೆ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಕೆಲವೊಂದು ಸತಿ ಅವ್ರನ್ನ ಫ್ರೇಮಲ್ಲಿ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಅಂದರೆ ಬಿಕಾಸ್ ಏನಕ್ಕೆ ಅವ್ರು ಮಾಡಿರುವಂಥ ಕ್ಯಾರೆಕ್ಟರ್ಗಳು ಆ ಥರ. ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಂದು ಪವರ್ಫುಲ್ ಆಗಿ ಅವ್ರನ್ನ ಪೋರ್ಟ್ರೇ ಮಾಡಿರೋವಂಥದ್ದು. ಹಾಗೆಯೇ ನಾವು ಸ್ಟಾರ್ ಕ್ಯಾಸ್ಟ್ ನೀವು ಹೇಳ್ದಂಗೆ ಶಿಲ್ಪಾ ಶೆಟ್ಟಿ ಮ್ಯಾಮ್ ಆಗಿರ್ಬೋದು, ರವಿಚಂದ್ರನ್ ಸರು, ರಮೇಶ್ ಅರವಿಂದ್ ಸರು, ದತ್ತಣ್ಣ ಅಂತ ಹಿರಿಯ ಕಲಾವಿದರು, ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಈಕ್ವಲ್ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಪಾತ್ರಗಳನ್ನ ಅವರಷ್ಟು ನೀಟಾಗಿ ಪೋರ್ಟ್ರೇವನ್ನು ಮಾಡಿದ್ದಾರೆ. ಇವಾಗ ನಿಮಗೆ ಮೇಡಮ್ ಎಸ್ಪೆಷಲಿ ಇವರೊಟ್ಟಿಗೆ ಎಲ್ಲ ಸ್ಕ್ರೀನ್ ಸ್ಪೇಸ್ ಇದೆಯಾ ಅಥವಾ ಯಾರು ಅಂದರೆ ಶೇರ್ ಮಾಡಿದ್ದೀರಾ ಹೇಗೆ ಅಂತ? ಹೌದು, ನಮ್ಮ ಟ್ರ್ಯಾಕ್ನಲ್ಲೇ ಇರುವಂಥ ಸರ್ದು ಫ್ರೇಮ್ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತಂದ್ರೆ, ಒಂದೊಂದು ಫ್ರೇಮಲ್ಲಿ ನಾವು ಮಾಡಿದಂಥದ್ದಂತೂ 30 ಜನ 40 ಜನ ಒಂದು ಇದೆ, ಆ ವೈಭವನೇ ಬೇರೆ ಬಿಡಿ. ಸೊ ಹಾಗಾಗಿ ಸಾಕಷ್ಟು ಕಲಾವಿದರು ಜೊತೆಯಾಗಿ ನಿಂತ್ಕೊಂಡು ಮಾಡಿರುವಂಥದ್ದು ಇದೆ ನಮ್ಮ ಸೀನಲ್ಲಿ ಕೂಡ. ಅದ್ಭುತ. ಆ ಕೆಲಸ ಮಾಡಿದ ಅನುಭವನೇ ಒಂದು ಮರೆಯಕ್ಕೆ ಆಗದೇ ಇರುವಂತಹ ಒಂದು ಅನುಭವ. ಓಕೆ, ಇವ್ರು ಎಲ್ಲರಿಂದ ಅಂದರೆ ಫಾರ್ ಎಕ್ಸಾಂಪಲ್ ಹಿರಿಯ ಕಲಾವಿದರು ಸಾಕಷ್ಟು ಜನ ಇದ್ದಾರೆ. ಅಟ್ಲೀಸ್ಟ್ ಒನ್ ಥಿಂಗ್ ನೀವೇನಾದರೂ ಅವರಿಂದ ಕಲಿತು ಏನಾದರೂ ಕಲ್ಟಿವೇಟ್ ಮಾಡ್ಕೊಂಡಿದ್ದೀರಾ ಅಂದರೆ ವಿಚ್ ಇಸ್ ದಟ್ ಒನ್ ಥಿಂಗ್ ಮೇಡಮ್? ನಮ್ಮ ಇದು ನಾನು ಕೆಲಸ ಮಾಡಿದಂಥ ಪರಿಸ್ಥಿತಿನಲ್ಲಿ ನಾನು ನಿಜವಾಗ್ಲೂ ಅಬ್ಸರ್ವ್ ಮಾಡ್ತಾ ಇದ್ದಿದ್ದು, ಕಲಿತಾ ಇದ್ದಿದ್ದು, ಇನ್ನೂ ಕಲಿಬೇಕು ಅಂತ ಆಸೆ ಬಂದಿದ್ದು ಪ್ರೇಮ್ ಸರ್ ಅವರ ಕೆಲಸದ ರೀತಿ. ಅದು ಒಂಥರ ಅದು ಸಿಗಲ್ಲ ಬಿಡಿ. ಅದು ಈಗ ಒಂದು ವರ್ಕ್ಶಾಪ್ಗೆ ಹೋದ್ರೆ, ಒಂದು ಪಾಠಶಾಲೆಗೆ ಹೋದ್ರೆ ಏನು ಕಲಿಬೇಕೋ ಅದನ್ನ ಅವ್ರ ಜೊತೆ ಕೆಲಸ ಮಾಡಿದಾಗ ಕಲಿತೀವಿ ನಾವು. ಹಾಗಾಗಿ ಅದ್ಭುತವಾದ ಮನುಷ್ಯ ನಿಜವಾಗ್ಲೂ. ಧ್ರುವ ಸರ್ ಬಗ್ಗೆ ಆ್ಯಕ್ಚುಲಿ ಮಾತಾಡಲೇಬೇಕು. ಬಿಕಾಸ್ ಅದ್ದೂರಿಯಿಂದ ಇಲ್ಲಿವರೆಗೂ ಅವರ ಒಂದು ನಾವು ಫಿಲ್ಮಿ ಜರ್ನಿ ನೋಡೋದಾದರೆ ಮಾಸ್ ಹೀರೋಯಿಂದ ಇಲ್ಲಿ ಇಂಟೆನ್ಸ್ ಹೀರೋ ಆಗಿ ಅವರು ಒಂದು ಲೇಯರ್ಡ್ ಪರ್ಫಾರ್ಮರ್ ಆಗಿ ಎವಾಲ್ವ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲು ಸೊ ಈ ಸಿನಿಮಾದಲ್ಲಿ ನೀವು ಕಂಡಂತೆ ಧ್ರುವ ಸರ್ಜಾ, ಬಿಕಾಸ್ ಏನಕ್ಕಂದರೆ ಅಷ್ಟು ಈಸಿಯಾಗಿ ಆ್ಯಕ್ಚುಲಿ ಆ ಪರ್ಫಾರ್ಮೆನ್ಸ್ ಬರೋದಿಲ್ಲ. ಅವರು ಸಾಕಷ್ಟು ಪ್ರಿಪ್ರೇಷನ್ಸ್ ಆಗಿರ್ಬೋದು, ಹೋಮ್ವರ್ಕ್ ಆಗಿರ್ಬೋದು ಮಾಡಿರಬೇಕಾಗುತ್ತೆ. ಸೊ ನಿಮಗೆ ಧ್ರುವ ಸರ್ಜಾ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಸ್ಕ್ರೀನ್ ಸ್ಪೇಸ್ ಎಷ್ಟಿತ್ತು ಅವರೊಟ್ಟಿಗೆ? ಅನ್ಫಾರ್ಚುನೇಟ್ಲಿ ಈ ಚಲನಚಿತ್ರದಲ್ಲಿ ಧ್ರುವ ಸರ್ಜಾ ಸರ್ ಜೊತೆಗೆ ನನ್ನ ಕೆಲಸ ಇರಲಿಲ್ಲ. ನಮ್ದು ಬೇರೆ ಟ್ರ್ಯಾಕ್ ಅಂತ ಹೇಳಿದ್ನಲ್ಲ, ನಮ್ದು ಬೇರೆ ಟ್ರ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಅವರ ಕೆಲಸ ಶೈಲಿನ ನನಗೆ ನೋಡೋಕೆ ಸಿಗ್ಲಿಲ್ಲ. ಆದರೆ ಖಂಡಿತವಾಗಿ ಅವರ ತಯಾರಿ ಬಗ್ಗೆ ನಾನು ತುಂಬ ಕೇಳ್ಪಟ್ಟೆ. ಸಿಕ್ಕಾಪಟ್ಟೆ ತಯಾರಿ ಮಾಡಿದ್ದಾರೆ. ಒಂದು ಎಫರ್ಟ್ ಹಾಕಿ, ಒಂದು ಛಲದಿಂದ ಫೋಕಸ್ ಮಾಡಿ ತುಂಬ ಶ್ರಮ ಪಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಇನ್ನೊಂದು ಏನು ಕೇಳ್ಪಟ್ಟೆ ಅಂತಂದ್ರೆ, ಪ್ರೇಮ್ ಸರ್ ಅವ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಇವ್ರಿಗೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಹಸಿವು ಪ್ರೇಮ್ ಸರ್ಗಂತೂ ಗೊತ್ತಲ್ಲ. ಅವ್ರ ಒಂದು ಸಿನಿಮಾನ ಯಾವ ರೀತಿ ತಗೊಳ್ತಾರೆ ಅಂತಂದ್ರೆ ಅವರಿಂದ ಬರೋ ತನಕ ಬಿಡೋದಿಲ್ಲ. ಅದ್ರ ನಮ್ಗೆ ಸಂಶಯ ಅನ್ನೋದು ಬರೋದೇ ಇಲ್ಲ. ಅವ್ರಿಗೆ ಬೇಕಿರುತ್ತಲ್ಲ ಒಂದು ಶಾರ್ಟ್ ಅಲ್ಲಿ, ಅದು ಬರೋವರೆಗೂ ಪ್ರೇಮ್ ಸರ್ ಬಿಡೋದಿಲ್ಲ. ಸೊ ಹಾಗಾಗಿ ಆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿರುತ್ತೆ ಅಂತ ನನ್ನ ಮನಸ್ಸು ಒತ್ತಿ ಹೇಳ್ತಾ ಇದೆ. ರಕ್ಷಿತಾ ಮೇಡಮ್ ಅವತ್ತು ಟ್ರೇಲರ್ ಲಾಂಚ್ ಇವೆಂಟ್ ನಲ್ಲಿ ಆಕ್ಚುಲಿ ಅವರಿಬ್ಬರನ್ನ ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ
ಹೇಳ್ತಾ ಇದ್ರು, ಅಂದರೆ ಆ ಮಟ್ಟಿಗೆ ಅವರಿಬ್ಬರನ್ನ ಅನನ್ಯವಾಗಿ ಅವ್ರು ಕೆಲಸ ಮಾಡಿದ್ದಾರೆ ಅನ್ನೋವಂಥದ್ದು. ಹೌದು. ಇವಾಗ ಪ್ರತಿಯೊಂದು ಆರ್ಟಿಸ್ಟ್ಗೂ ಕೂಡ ಈ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಪೋರ್ಷನ್ ತುಂಬ ಕನೆಕ್ಟ್ ಆಗುತ್ತೆ. ಸೊ ನಿಮಗೆ ಈ ಸಿನಿಮಾದಲ್ಲಿ ತುಂಬ ಕನೆಕ್ಟ್ ಆದಂತಹ ಒಂದು ಯಾವ ಪೋರ್ಷನ್ ತುಂಬ ಕನೆಕ್ಟ್ ಆಯಿತು? ಖಂಡಿತ. ಯಾಕಂತಂದ್ರೆ ಅದೇನೋ ಒಂದು ಟರ್ನಿಂಗ್ ಪಾಯಿಂಟ್ ಇದೆ ಅನ್ಸುತ್ತೆ ನಮ್ಮ ಸೀನಿಂದ. ಯಾಕಂದ್ರೆ ನಂಗೆ ಫುಲ್ ಪಿಕ್ಚರ್ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮ ಸೀನನ್ನು ನೋಡೋದ ಪ್ರಕಾರವಾಗಿ ತುಂಬಾ ಒಂದು ಇಂಟೆನ್ಸಿವ್ ಆಗಿತ್ತು ಅದು. ಅಂದ್ರೆ ಏನಕ್ಕೋ ಯಾವುದಕ್ಕೂ ಲೀಡ್ ಕೊಡ್ತಾ ಇರುವಂತಹ ಸೀನ್ ಅದು. ಹಾಗಾಗಿ ನಾವು ಮಾಡಿದಂತ ಒಂದು ದೊಡ್ಡ ಸೀನು ತುಂಬಾ ಹೈ ಇದ್ರಲ್ಲಿತ್ತು, ರೇಂಜ್ ಅಲ್ಲಿ ಇದೆ. ಸೊ ಹಾಗಾಗಿ ಆ ಇಡೀ ಸೀನೇ ಒಂಥರ ಮೈಗೂಡಿಸ್ಕೊಂಡ್ ಬಿಟ್ಟಿದ್ವಿ ನಾವು. ತುಂಬಾನೇ ಅದ್ಭುತವಾದ ಸೀನ್ ಅದು. ಹಾಗಾಗಿ ಅದು ಆ ಒಂದು ಸೀನಲ್ಲಿ ಕೆಲಸ ಮಾಡಿರೋದು ಮನಸ್ಸಿಗೆ ತಟ್ಟುಬಿಟ್ಟಿದೆ, ತುಂಬ ಮನಸ್ಸಿಗೆ ತಟ್ಟುಬಿಟ್ಟಿದೆ ಆ ಸೀನು. ಓಕೆ ಮೇಡಮ್, ಇವಾಗ ನೀವು ಅಂದರೆ ಆರ್ಟಿಸ್ಟ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ಹಲವಾರು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಇವಾಗ ಸಾಮಾನ್ಯವಾಗಿ ಒಬ್ಬ ಆ್ಯಕ್ಟರ್ಗೆ ಅಥವಾ ಒಂದು ಆರ್ಟಿಸ್ಟ್ಗೆ ಪಾತ್ರದ ಒಳಗಡೆ ಹೋಗೋದು ಈಸಿನಾ ಅಥವಾ ಅದರಿಂದ ಹೊರಗಡೆ ಆಚೆ ಬರೋದು ಈಸಿನಾ? ಒಳಗಡೆ ಹೋಗೋದು ಈಸಿ, ಯಾಕಂದ್ರೆ ಅದು ನಿರ್ದೇಶಕರ ಮೇಲೆ ಬಿಟ್ಟಿರತ್ತೆ. ಅವ್ರು ಯಾವ ರೀತಿ ನಿಮ್ಮನ್ನ ಅದ್ರೊಳಗೆ ಎಳ್ಕೊಂಡು ಬರ್ತಾರಲ್ಲ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಅದು ಕೆಲವು ಸಲ ಈಗ ಪ್ರೇಮ್ ಸರ್ ಅಂತ ಒಂದು ಇಂಟೆನ್ಸಿವ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ಮೇಲೆ ಹೊರಗೆ ಬರೋದು ಸ್ವಲ್ಪ ಕಷ್ಟನೇ. ಹೌದು, ಯಾಕಂದರೆ ಇಳಿದು ಬಿಟ್ಟಿರ್ತೀವಿ, ಅದರಲ್ಲಿ ಮುಳುಗ್ಬಿಟ್ಟಿರ್ತೀವಿ ಆ ಪಾತ್ರದೊಳಗೆ. ಸೊ ಹೊರಗೆ ಬರೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಮತ್ತು ನೀವು ಯಾಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತಂದರೆ ಆ ಪಾತ್ರವನ್ನು ನೀವು ಅಷ್ಟು ಆನಂದಿಸ್ತಾ ಇರ್ತೀರಾ. ಆ ಪಾತ್ರದೊಳಗೆ ಹೋದಾಗ ನೀವು ಆನಂದಿಸ್ತಿರ್ತೀರಾ. ಹಾಗಾಗಿ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಪರಕಾಯ ಪ್ರವೇಶ ಮಾಡಿಬಿಟ್ಟಿರ್ತೀವಿ, ಖಂಡಿತ ಹ್ಯಾಂಗ್ ಓವರ್ ಇರುತ್ತೆ. ಹೌದು, ನನಗೆ ಆ ಶೂಟಿಂಗ್ ಒಂದು ಅನುಭವದಿಂದ ಹೊರಗೆ ಬರೋಕ್ಕೆ ತುಂಬ ದಿನ ಆಯಿತು. ಸಾಮಾನ್ಯವಾಗಿ ನನಗೆ ಹಂಗಾಗಲ್ಲ. ನಾನು ಕೆಲಸ ಮಾಡಿದ ತಕ್ಷಣ ಅಲ್ಲಿಂದ ಬಂದ ತಕ್ಷಣ ನಾನು ಆಯ್ತು ಅದು ಅಲ್ಲಿಗೆ ಮುಗೀತು, ಇದು ಇಲ್ಲಿಗೆ ಅನ್ನೋ ವ್ಯಕ್ತಿತ್ವ ನಂದು. ಆದ್ರೆ ನಮ್ಮ KD ಸಿನಿಮಾದಲ್ಲಿ ಪ್ರೇಮ್ ಸರ್ ಜೊತೆಗೆ ಆ ತಂಡದ ಜೊತೆ ಕೆಲಸ ಮಾಡಿ ಹೊರಗಡೆ ಬಂದಾಗ ನನಗೆ ಹೊರಗಡೆ ಬರೋದಕ್ಕೆ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ತುಂಬಾ ಕಾಡ್ಬಿಡ್ತು ನನಗೆ. ತುಂಬಾ ಕಾಡ್ಬಿಡ್ತು. ನಮ್ಮ ಟೆಕ್ನಿಷಿಯನ್ಸ್ ಜೊತೆನೂ ನಾನು ಅದನ್ನೇ ಹೇಳ್ತಾ ಇದ್ದೆ, ತುಂಬಾ ಕಾಡಿಸ್ಬಿಡ್ತು ನನಗೆ ಸಿನಿಮಾ ಅಂತ. ಓಕೆ ಮೇಡಮ್, ಈ ಒಂದು ಸಿನಿಮಾಗೋಸ್ಕರ ಎಲ್ಲ ಅಭಿಮಾನಿಗಳು ಅಂದರೆ ನಮ್ಮ ಇವಾಗ ವಿಷ್ಣು ಸೇನಾ ಸಮಿತಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ನಮ್ಮ ಯಶ್ ಸರ್ ಫ್ಯಾನ್ಸ್. ಬಿಕಾಸ್ ನಾನು ಟ್ರೇಲರ್ನಲ್ಲಿ ರಿಲೀಸ್ ಆದಮೇಲೆ ಆ ಕಮೆಂಟ್ಸ್ಗಳು ನೋಡ್ತಿದ್ದೆ. ಆಲ್ ದ ವೆರಿ ಬೆಸ್ಟ್ ಫ್ರಮ್ ಯಶ್ ಬಾಸ್ ಫ್ಯಾನ್ಸ್, ಆಲ್ ದ ವೆರಿ ಬೆಸ್ಟ್ ಫ್ರಮ್ ದರ್ಶನ್ ಸರ್ ಫ್ಯಾನ್ಸು, ಅಪ್ಪು ಫ್ಯಾನ್ಸು, ಅಂದರೆ ಪ್ರತಿಯೊಬ್ಬರು ಕೂಡ ವಿಶಸ್ಗಳನ್ನ ತಿಳಿಸುವಂಥದ್ದು. ಸೊ ಇವಾಗ ನಾವೆಲ್ಲರೂ ಕೂಡ ಈ ಒಂದು ಸಿನಿಮಾಗೆ ಬಿಗ್ ಪ್ರಾಜೆಕ್ಟ್ಗಳಿಗೆ KD ಜಗತ್ತನ್ನು ನೋಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಸೊ ನೀವು ನಮ್ಮ ಆಡಿಯನ್ಸ್ಗೆ ಈ ಮುಖಾಂತರ ಪ್ರೀತಿಯಿಂದ ಯಾವ ರೀತಿ ಇನ್ವೈಟ್ ಮಾಡ್ತೀರಾ? ಈಗ ನೀವು ಈ ಮಾತು ಹೇಳಿದ್ರಲ್ಲ, ಎಲ್ಲರ ಅಭಿಮಾನಿಗಳು ಕೂಡ ಈ ಸಿನಿಮಾ ಯಶಸ್ಸನ್ನ ಕೋರ್ತಾ ಇದ್ದಾರೆ ಅಂತ. ಹೌದು, ಅದು ನಮ್ಮ ಕನ್ನಡ ನಾಡಿಗೆ ಬೇಕಾಗಿರುವಂಥದ್ದು. ಯಾಕಂತಂದ್ರೆ ನಾವೆಲ್ಲರೂ ಎಂಡ್ ಆಫ್ ದ ಡೇ ನಾವು ಒಂದು, ಹೌದು, ಏನೇ ಕಿತ್ತಾಡ್ಕೊಂಡ್ರು ಏನೇ ಮಾಡ್ಕೊಂಡ್ರು ನಾವು ಒಂದು ಮನೆಯವರು. ಕನ್ನಡ ಸಿನಿಮಾಗಳಿಗೆ ಗೆಲ್ಲಬೇಕು. ಹೌದು, ನಮ್ಮ ಸಿನಿಮಾ ಗೆಲ್ಲಬೇಕು. ಅದನ್ನ ತುಂಬಾ ಖುಷಿ ಆಯ್ತು ನಿಮ್ಮ ಬಾಯಿಂದನೇ ಅದನ್ನ ಕೇಳಿ. ಅಪ್ಪು ಸರ್, ನಮ್ಮ ಡಿ ಬಾಸ್ ಸರ್ ಫ್ಯಾನ್ಸು, ಯಶ್ ಸರ್ ಫ್ಯಾನ್ಸ್ ಎಲ್ಲರೂ ಒಟ್ಟಿಗೆ ಬಂದು, ವಿಷ್ಣು ಸೇನಾ ಸಮಿತಿಯವರಂತೂ ಅವ್ರು ಯಾವಾಗ್ಲೂ ಎಲ್ಲಾ ಸಿನಿಮಾಗಳಿಗೂ ಕನ್ನಡ ಅಂದ್ಬಿಟ್ರೆ ಸಾಕು. ಹೌದು, ವಿಷ್ಣು ಸೇನಾ ಸಮಿತಿಯವರು ಯಾವಾಗ್ಲೂ ಅವ್ರು ಮುಂದಿರ್ತಾರೆ ನಮ್ಮ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ. ಹೌದು, ಸೊ ಹಾಗಾಗಿ ಅದು ತುಂಬಾ ಖುಷಿ ಆಗುತ್ತೆ ನಮಗೆ ಕೇಳಿಸ್ಕೊಳ್ಳುವಾಗ. ಎಲ್ಲ ಅಭಿಮಾನಿಗಳ ಸಿನಿಮಾ. ಹೌದು ಮೇಡಮ್, ನಿನ್ನೆ ಎಲ್ಲ ಅಭಿಮಾನಿಗಳು ಸೇರಿ 350 ಟಿಕೆಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಸಂಜೆ ಪರ್ಚೇಸ್ ಮಾಡಿದ್ದಾರೆ. ಪ್ರತಿಯೊಂದು ಅಭಿಮಾನಿಗಳು ಅವ್ರು ಹೇಳಿದಂತಹ ಮಾತು ಒಂದೇ, ಏನಂದ್ರೆ ಕನ್ನಡ ಸಿನಿಮಾ ಗೆಲ್ಬೇಕು. ಸೊ ಈ ಸಿನಿಮಾ ಪ್ರೇಮ್ ಸರ್ ಅವರು ಬಿಕಾಸ್ ಕಷ್ಟಪಟ್ಟು 4 ವರ್ಷದ ಏನು ಅವರದೊಂದು ಜರ್ನಿ ಇದೆ, ಸೊ ಈ ಸಿನಿಮಾ ಗೆಲ್ಬೇಕು ಅನ್ನುವಂಥದ್ದು. ಸೊ ನಿನ್ನೆನೆ ಅವರು 350 ಟಿಕೆಟ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ಇಲ್ಲ, ಈ ಸಿನಿಮಾ ಯಶಸ್ಸಾಗೋದಕ್ಕೆ ಅದು ಒಂದು ಕಾರಣ ಇದೆ. ಯಾಕೆಂತಂದ್ರೆ ನಮ್ಮ ಕನ್ನಡಿಗರು, ನಮ್ಮ ಕನ್ನಡ ಚಲನಚಿತ್ರದ ಅಭಿಮಾನಿಗಳು ಎಲ್ಲರೂ ಸಾಕಷ್ಟು ಇದಕ್ಕೆ ಆಸಕ್ತಿನ ತೋರಿಸ್ತಾ ಇದ್ದಾರೆ. ನಮ್ಮ ಸಿನಿಮಾ ನೋಡಿ ಏನಾಗುತ್ತೆ, ಯಾವುದೋ ಒಂದು ಬೇರೆ ಭಾಷೆ ಸಿನಿಮಾ ಒಂದು ಸ್ವಲ್ಪ ಚೆನ್ನಾಗಾದ್ರೂ ಅದಕ್ಕೆ ಹೈಪ್ ಕ್ರಿಯೇಟ್ ಆಗ್ಬಿಡುತ್ತೆ. ಹೌದು, ಎಷ್ಟೋ ನಮ್ಮ ಕನ್ನಡ ಚಲನಚಿತ್ರಗಳು ತುಂಬಾ ಚೆನ್ನಾಗಿದ್ರು ಕೂಡ ನೋಡಿ ಥಿಯೇಟ್ರಲ್ಲಿ ಓಡ್ಲೇ ಇಲ್ಲ, ಅಲ್ಲಿ ಓಡ್ಲಿಲ್ಲ ಅನ್ನೋದನ್ನ ಕೇಳ್ಪಡ್ತಾ ಇರ್ತೀವಿ ನಾವು. ಹಾಗಾಗಿ ನಮ್ಮ ಜನ ಎಚ್ಚೆತ್ಕೊಂಡು ನಮ್ಮ ಒಂದು ಸಿನಿಮಾನ ಮುಂದೆ ತಗೊಂಡು ಹೋಗ್ತಾ ಇರೋದು ತುಂಬಾನೇ ಸಂತೋಷ ಆಗುತ್ತೆ. ಇಂಥ ಒಂದು ನಮ್ಮ ಕನ್ನಡಿಗರ ಪ್ರೇಮ್ ಸರ್ ಅವರ ಒಂದು ಶ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ, ಚಲನಚಿತ್ರದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ ಅನ್ನೋದೇ ನನಗೆ ಒಂದು ದೊಡ್ಡ ಹೆಮ್ಮೆ ತರುವಂತಹ ವಿಚಾರ. ಈಗ ನೋಡಿ, ಇದು ಕೂಡ 4-5 ಭಾಷೆನಲ್ಲಿ ರಿಲೀಸ್ ಆಗ್ತಾ ಇದೆ. ಕನ್ನಡ ಸಿನಿಮಾ ಬೇರೆ ಭಾಷೆಗೆ ಹೋಗೋದಿದೆಯಲ್ಲ, ಅದು ನಮ್ಮ ಹೆಗ್ಗಳಿಕೆ. ಬೇರೆ ಸಿನಿಮಾನ ನಮ್ಮ ಇದರಲ್ಲಿ ಡಬ್ ಮಾಡೋದು ಅದು ಬೇರೆ ವಿಚಾರ. ನಮ್ಮ ಸಿನಿಮಾನ ಬೇರೆ ಭಾಷೆನಲ್ಲೂ ತಗೊಂಡು ಹೋಗ್ತಾ ಇದೀವಿ ಅಂತ ಅಂದ್ರೆ ಅದು ನಮ್ಮ ಒಂದು ಹೆಗ್ಗಳಿಕೆ. ಸೊ ಹಾಗಾಗಿ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟೆಲ್ಲ ಪ್ರೋತ್ಸಾಹ ಕೊಡ್ತಾ ಇರೋ ನಮ್ಮ ಕನ್ನಡ ಜನತೆಗೆ ಖಂಡಿತವಾಗಿಯೂ ಧನ್ಯೋಸ್ಮಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆಯದಾಗಲಿ. ನಿಮ್ಮ ಕೆರಿಯರ್ನಲ್ಲೂ ಕೂಡ ಇದೊಂದು ಅಂದರೆ ಬೆಂಚ್ ಮಾರ್ಕ್ ಸೆಟ್ ಮಾಡಲಿ, KD ಸಿನಿಮಾದ ಮೂಲಕ ನಿಮ್ಮನ್ನು ಮತ್ತಷ್ಟು ಗುರುತಿಸಲಿ ಅಂತ ನಾವು ಕೂಡ ಒಂದು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್.